ಫ್ರೆಂಡ್ಸ್, ಇವತ್ತು ಸ್ಮೂತ್ ಆಗಿರೋವಂಥ ಮತ್ತು ತುಂಬ ಚೆನ್ನಾಗಿ ಉಬ್ಬಿರೋವಂಥ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟು, ಅದಕ್ಕೆ 1 ಕಪ್ ಆಶೀರ್ವಾದ್ ಗೋಧಿ ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಕೊಂಡು ಅರ್ಧ ಗಂಟೆ ನೆನೆಯಲಿಕ್ಕೆ ಇಟ್ಟಿದ್ದೆ. ಈಗ ಅದನ್ನು ನಾದ್ತಾ ಇದ್ದೀವಿ. ಸೊ ದಟ್ ಚೆನ್ನಾಗಿ ನಾವು ನಾದಷ್ಟು ಪೂರಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಅದನ್ನು ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ಬರೀ ಮೈದಾ ಹಿಟ್ಟಲ್ಲೇ ಕೂಡ ಮಾಡ್ತಾರೆ, ಬಟ್ ತುಂಬ ರಫಾಗಿ ಬರುತ್ತೆ ಮತ್ತು ಸ್ವಲ್ಪ ತಣ್ಣಗಾದರೆ ತಿನ್ನಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟನ್ನು ನಾವು ಬೆರೆಸಿಬಿಟ್ಟು ಮಾಡಿದ್ರೆ ಸ್ವಲ್ಪ ಸಾಫ್ಟ್ನೆಸ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಪಕ್ಕದಲ್ಲಿ ಮತ್ತು ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ನಾನು ಯೂಶ್ವಲಿ ರಿಫೈನ್ಡ್ ಆಯಿಲ್ನ ಅವಾಯ್ಡ್ ಮಾಡ್ತೀನಿ ಫ್ರೆಂಡ್ಸ್, ಬಟ್ ಈಗ ವಿತೌಟ್ ರಿಫೈನ್ಡ್ ಯಾವ ಆಯಿಲು ಬರದೇ ಇರೋದ್ರಿಂದ ಈಗ ಕೆಮಿಕಲಿ ರಿಫೈನ್ಡ್ ಆಯಿಲ್ ತೊಗೊಳೋಕ್ಕಿಂತ ಫಿಸಿಕಲಿ ರಿಫೈನ್ಡ್ ಆಯಿಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಫಿಸಿಕಲಿ ರಿಫೈನ್ಡ್ ಆಯಿಲ್ ಈಸ್ ಬೆಟರ್ ದೆನ್ ಕೆಮಿಕಲಿ ರಿಫೈನ್ಡ್ ಆಯಿಲ್. ಸೊ ಹಾಗಾಗಿ ನಾನಿಲ್ಲಿ ಫಿಸಿಕಲಿ ರಿಫೈನ್ಡ್ ಆಯಿಲ್ ಫ್ರೀಡಮ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಣ್ಣೆ ಸ್ವಲ್ಪ ಕಾಯಬೇಕು. ಸೊ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ, ಈಗ ಸ್ವಲ್ಪ ಪೂರಿ ಉಜ್ಕೊಳ್ಳೋಣ. ಸೊ ಹೀಗೆ ಬಿಲ್ಲೆಗಳನ್ನ ಮಾಡ್ಕೊಂಡಿದ್ದೀವಲ್ವ, ಏನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿರ್ತೀವಿ, ಅದನ್ನು ಚೆನ್ನಾಗಿ ಬಿಲ್ಲೆಗಳನ್ನು ಮಾಡಿಕೊಂಡು ಅದನ್ನು ಹುಚ್ಕೋಬೇಕು. ಆ್ಯಕ್ಚುಲಿ ಕೆಲವೊಬ್ಬರು ಅದನ್ನು ಮಡಚ್ಬಿಟ್ಟೆಲ್ಲ ಹುಚ್ತಾರೆ, ಮತ್ತು ರೌಂಡಾಗಿ ಅದನ್ನು ನಾದ್ಬಿಟ್ಟು ಇನ್ನೊಂದು ರೀತಿಯಾಗಿ ಹುಚ್ತಾರೆ. ಬಟ್ ಅದೆಲ್ಲ ಅಷ್ಟೊಂದು ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಥರ ನಾರ್ಮಲಾಗಿ ಉಜ್ಜಿದ್ರೇ ಚೆನ್ನಾಗಿ ಹುಬ್ಬುವಂಥ ಸ್ಮೂತಾಗಿರೋವಂಥ ಪೂರಿ ಬರುತ್ತೆ ಫ್ರೆಂಡ್. ಸೊ ಮತ್ತು ನಾವಿಲ್ಲಿ ಮಕ್ಕಳನ್ನ ಫೋಕಸ್ ಮಾಡಿ ನಾನು ಈ ಪೂರಿಗಳನ್ನು ಮಾಡ್ತಾ ಇರೋದ್ರಿಂದ ಚಿಕ್ಕದಾಗೇ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಹೀಗೆ ಅವರಿಗೆ ಇಷ್ಟ ಆಗಿರೋ ಶೇಪಲ್ಲಿ ಅಥವಾ ಅವ್ರಿಗೆ ಇಷ್ಟ ಆಗಿರೋ ಅಷ್ಟು ದೊಡ್ಡದಾಗಿ ಚಿಕ್ಕದಾಗಿ ಪೂರಿಗಳನ್ನು ಉಚ್ಕೋಬೋದು. ಹೀಗೆ ಪೂರಿಗಳನ್ನು ಉಚ್ಕೋಬೋದು. ಈಗ ಎಣ್ಣೆ ಕಾದಿದ್ದೀವಿ ನೋಡೋಣ. ಎಣ್ಣೆ ಸ್ವಲ್ಪ ಕಾದಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಏನು ನಾವು ಪೂರಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಆ ಹಿಟ್ಟನ್ನು ಹಾಕ್ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳೋದು. ಸೊ ಇದು ಕಾಯ್ದಿದೆ. ಈಗ ಪೂರಿ ಹಾಕಿದ್ದೀನಿ, ಉಜ್ಜಿರೋವಂಥ ಪೂರಿನ ಎಣ್ಣೆಯಲ್ಲಿ ಹಾಕಿ, ಸೊ ಅದ್ರ ಮೇಲೆ ಕಾದಿರೋ ಎಣ್ಣೆನ ಪದೇ ಪದೇ ಹಾಕ್ತಾ ಇರಬೇಕು. ಹಾಗಾದರೆ ಮಾತ್ರ ಪೂರಿ ಈ ಥರ ಹುಬ್ಲಿಕ್ಕೆ ಸಾಧ್ಯ. ನೋಡ್ತಾ ಇದ್ದೀರಲ್ಲ. ಸೊ ಎರಡೂ ಕಡೆಯೂ ಎಣ್ಣೆ ಚೆನ್ನಾಗಿ ಕಾದಿರೋ ಎಣ್ಣೆಯನ್ನು ಹಾಕಬೇಕು. ಹಾಕೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಹುಬ್ಬಿ ಬರುತ್ತೆ, ಮತ್ತು ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ಮತ್ತು ಮಕ್ಕಳಿಗೂ ಕೂಡ ಈ ಥರ ಉಬ್ಬಿರೋವಂಥ ಪೂರಿ ನೋಡಿದಾಗ ಅವ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿದಿರಲ್ಲ, ಈ ರೀತಿಯಾಗಿ ಉಬ್ಬಿರೋವಂಥ ಸ್ಮೂತಾಗಿರುವಂಥ ಪೂರಿ ರೆಡಿ ಟು ಸರ್ವ್. ಸೊ ಇದನ್ನು ಸಾಗು ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.